ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಮತ್ತು ಶ್ರೀ ತ್ಯಾಗರಾಜ ಸ್ವಾಮಿಯವರ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಮಂಗಳವಾದ್ಯ ಕಲಾವಿದರ ಸಂಘ ಮತ್ತು ತಾಲೂಕು ಸವಿತಾ ಸಮಾಜ ಅಭಿವೃದ್ಧಿ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವು ಪಟ್ಟಣದ ಶ್ರೀ ಭಾಷ್ಯಕಾರ ಸ್ವಾಮಿ ದೇವಾಲಯ ಬಳಿಯಿಂದ ವಿಶೇಷವಾಗಿ ಅಲಂಕಾರ ಮಾಡಿದ್ದ ತೆರೆದ ವಾಹನದಲ್ಲಿ ಶ್ರೀ ಸವಿತಾ ಮಹರ್ಷಿಗಳು ಮತ್ತು ಶ್ರೀ ತ್ಯಾಗರಾಜ ಸ್ವಾಮಿ ಅವರುಗಳ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿ ಮಂಗಳವಾದ್ಯಗಳು ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ನಂತರ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಾಲಯದ ಬಳಿ ಸಮಾವೇಶಗೊಂಡು ವಿವಿಧ ಕ್ಷೇತ್ರದಲ್ಲಿನ ಗಣ್ಯರುಗಳನ್ನು ಸನ್ಮಾನಿಸಿ ಸಾರ್ವಜನಿಕರಿಗೆ ಅನ್ನ ದಾಸೋಹವನ್ನು ಮಾಡಲಾಯಿತು. ಜಯಂತಿಯನ್ನ ನಾವು ಅರ್ಥಪೂರ್ಣವಾಗಿ ಆಚರಿಸುವಲ್ಲಿ ನನಗೆ ಬಹಳ ಖುಷಿ ಆಗ್ತದೆ. ಮೊದಲನೇ ಜಯಂತಿನ ಇಲ್ಲಿ ತಾಲೂಕು ಸಂಘದಲ್ಲೇ ಈ ಕಚೇರಿಯಲ್ಲಿ ನಾವು ಈಗ ಮುಖ್ಯ ಭಾಷಣಕಾರರನ್ನ ಕರೆಸಿ ಅವರ ಬಗ್ಗೆ ಏನು ನಾವು ಯಾವ ಇತಿಹಾಸ ಇತ್ತು, ಏನು ಎತ್ತರ ಅನ್ನೋ ಬಗ್ಗೆ ನಾವೆಲ್ಲ ಕರೆದು ಮಾತಾಡಿದ್ದೇವೆ. ಅವರು ಏನು ಮಹನೀಯರು ಹಾಕಿಕೊಟ್ಟಂತ ಹಾದಿಯಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋಗೋಣ, ಹಾಗೂ ಅವರೊಂದು ಸದ್ಮಾರ್ಗದಲ್ಲಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಕಚೇರಿ ಕೆಲಸದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ಸವಿತಾ ಮಹರ್ಷಿ ಜಯಂತಿಯ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಇಲ್ಲಿ ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ಇದನ್ನು ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ಅದು ಬಹಳ ಖುಷಿಯಾಗಿದೆ. ಅದನ್ನ ಇದನ್ನ ನಾವು ಅಳವಡಿಸ್ಕೊಳ್ಳೋಣ ನಮ್ಮ ಜೀವನದಲ್ಲಿ ಮತ್ತೊಂದ್ಸಲ ಹೇಳ್ತಾ ನನಗೆ ಎರಡು ಮಾತು ಮಾತಾಡೋ